ಕರ್ನಾಟಕದಲ್ಲಿ ನಾವು ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಜನನು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ತಮಿಳುನಾಡಿಗೆ ನೀರು ಹರಿಸುತ್ತಾ ರಾಜ್ಯ ಸರ್ಕಾರದ ನಿರ್ಧಾರ ಏನಿದ್ರಲ್ಲಿ? ಡಿ.ಕೆ. ಶಿವಕುಮಾರ್ ಹೇಳೋದೇನು, ಸರ್ಕಾರದ ನಿರ್ಣಯ ಏನಿದ್ರಲ್ಲಿ ಅನ್ನುವಂಥದ್ದೇ ಇಲ್ಲಿ ಹೆಚ್ಚಾಗಿ ಪ್ರಶ್ನೆಯಾಗಿ ಕಾಣಿಸ್ತಾ ಇರುವಂಥದ್ದು. ಕರುನಾಡಿನ ಮಂದಿ ಹೇಳ್ತಾ ಇದ್ದಾರೆ ತಮಿಳುನಾಡಿಗೆ ನೀರನ್ನ ಹರಿಸಬೇಡಿ ಅಂತ. ಬಟ್ ರಾಜ್ಯ ಸರ್ಕಾರ ಕಬಿನಿ ಜಲಾಶಯ ಮತ್ತೆ ತುಂಬೋ ಹಂತಕ್ಕೆ ಬಂದಿದೆ. ಹಾಗಾಗಿ ಡ್ಯಾಮ್ ತುಂಬಿದ್ರೆ ನೀರು ಹಿಡಿದಿಟ್ಟುಕೊಳ್ಳೋಕೆ ಆಗಲ್ಲ, ಪರೋಕ್ಷವಾಗಿ ನೀರು ಹರಿಸುತ್ತೇವೆ ಎಂದರ ಸಿಎಂ ಡಿ.ಕೆ. ಶಿವಕುಮಾರ್. ಇನ್ನೂ ನಾವು ನೀರು ಬಿಟ್ಟಿಲ್ಲ, ಆದ್ರೆ ಮಳೆಯಾಗುತ್ತಿದೆ. ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಂತೆ. ಇಂದು ಸಾಯಂಕಾಲ ಮತ್ತೊಂದು ಡ್ಯಾಮ್ ತುಂಬಬಹುದು. ನೀರನ್ನ ನಾವೇನು ತಡೆ ಹಿಡಿಯೋದಕ್ಕೆ ಆಗಲ್ಲ ಎಂದ ಸಿಎಂ ಡಿ.ಕೆ. ತಮಿಳುನಾಡಿಗೆ ನೀರು ಹರಿಸ್ಕೊಡ್ದು, ನಮಗೆ ನೀರಿಲ್ಲ, ಇಲ್ಲಿ ನಮಗೆ ಕುಡಿಯೋಕ್ಕೂ ಕೂಡ ನೀರು ಮುಂದಿನ ದಿನಗಳಲ್ಲಿ ಸಾಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಬರ ಪರಿಸ್ಥಿತಿ ಇದೆ. ಇನ್ನು ತಮಿಳುನಾಡು ಅಷ್ಟು ಟಿ ಎಂ ಸಿ ನೀರು ಕೊಡು ಅಂತ ಅಂದರೆ ಅದು ಹೇಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಕೊಡ್ದು ಅಂತ ಹೇಳ್ತಾ ಇರುವಂಥದ್ದು. ಬಟ್ ಸರ್ಕಾರದ ನಿರ್ಧಾರ ಏನು? ಮಳೆ ಆಗುವಂತ ಹಂತ ಇದೆ, ಮಳೆ ಆಯಿತು ಅಂತ ಅಂದಾಗ ಕಬಿನಿ ಡ್ಯಾಮ್ ತುಂಬುತ್ತೆ, ಆಗ ನೀರನ್ನು ಯಾರು ಹಿಡಿದಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ನೀರು ಹರಿಲೇಬೇಕು, ನೀರು ಹರಿಸುವಂತ ಸಾಧ್ಯತೆ ಇದೆ ಅಂತ. ಹಾಗಾದ್ರೆ ಸರ್ಕಾರ ತಮಿಳುನಾಡಿಗೆ ನೀರನ್ನ ಹರಿಸುತ್ತಾ? ಸೊ ಇಲ್ಲೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಬರ್ತೀನಿ ಅಂತೇಳಿ ನನಗೆ ಮಾತಾಡಿದ್ರು, ನಾನು ಒಪ್ಕೊಂಡಿದ್ದೆ 3ನೇ ತಾರೀಕು. ಆದ್ರೆ ಕೆಲವು ಸಂಘಟನೆಗಳು ಮತ್ತೊಂದು ಗಲಾಟೆ ಇವೆಲ್ಲ ಸೌಹಾರ್ದತೆಯಲ್ಲಿ ನಡೀಬೇಕು, ಮಾತುಕತೆ ಶಾಂತಿ ವಾತಾವರಣದಲ್ಲಿ ನಡೀಬೇಕು. ಈಗ ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಸೊ ಅದಕ್ಕೆ ಮಾತುಕತೆಯಲ್ಲಿ ಬಗೆಹರೋದಾದರೆ ನಾನು ಸ್ವಾಗತವನ್ನ ನಾನು ಬಯಸ್ತೇನೆ. ನಾವು ಅವರ ಹಕ್ಕು ಏನಿದೆ ಅವರು ಪಡ್ಕೊಳ್ಳಿ, ತಮಿಳುನಾಡು ಹಕ್ಕೇನಿದೆ ಆ ಹಕ್ಕಿಗೆ ನಾವು ಅಡ್ಡ ಬರುವುದಿಲ್ಲ. ನಮ್ಮ ಹಕ್ಕೇನಿದೆ, ನಮ್ಗೆ ನ್ಯಾಯಾಲಯ ಏನ್ ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ನಾವು ಕಾಪಾಡೋಣ. ಸೊ ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೇನೆ. ನೋಡೋಣ, ತಾಯಿ ಕಾವೇರಿ ಇವತ್ತು ಕೃಪೆ ನಮ್ಮ ಮೇಲೆ ತೋರಿಸಿದ್ದಾಳೆ. ಹೋರಾಟಗಾರರು ಹಂಗಂತ ನೀರು ಹಿಡಿತೀನಿ ಅಂತ ಯಾರು ಹೋಗ್ಬೇಡಿ, ಅಲ್ಲಿ ಹೋಗಿ ಅಡ್ಡ ಗಿಡ್ಡ ಮಲಗಕ್ಕೆ ನೀರನ್ನ ನಾವು ಬಿಡುದಿಲ್ಲ ಅಂತೇಳಿ ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಯಾಕೆಂದ್ರೆ ನಾನು ನೋಡಿದ ಅಲ್ಲೆಲ್ಲ ಒಳಲ್ಲಿ ನಿಂತ್ಕೊಳ್ಳೋದು, ಅಡ್ಡ ನಿಂತ್ಕೊಳ್ಳೋದು, ನೀರು ಬಿಡುದಿಲ್ಲ ಅನ್ನೋದು, ಸರ್ಟಿಫಿಕೇಟ್ ಹಾಕೋದು ಯಾವ್ದೋ ಸಂದರ್ಭದಲ್ಲಿ ಪೊಲೀಸ್ ಅವ್ರಿಗೂ ಹಿಡಿದಿದ್ರು. ಹಂಗಂತ ಹೋಗಿ ಒಳೆಯಲ್ಲಿ ಅಡ್ಡ ನಿಂತ್ಕೊಳ್ಳೋದು, ನೀರು ಹೋಯ್ತಾ ಇದೆ ಅಂತ ಹೇಳೋದು, ಕೆಳಗಡೆಯಿಂದ ಹೋಗ್ತಾ ಇದೆ. ಈಗೆಲ್ಲ ನಾನು ನಿಲ್ಸಕ್ಕಾಯ್ತಿದ್ದೆ ಇಲ್ಲಿ, ನಾನು ನಿಲ್ಸಕ್ ಆಗುದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿದೆ, ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡ್ಲಿಕ್ಕೆ, ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದೀವಿ ಜನನ. ಸೊ ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಈಗ ನಾವೆಲ್ಲ ಹೇಳ್ತೀವಿ ನಮ್ಮ ಕಾವೇರಿ ನಮ್ಮ ಕರ್ನಾಟಕದವಳು ಅಷ್ಟು ಈಸಿಯಾಗಿ ತಮಿಳ್ನಾಡು ನೀರು ಕೊಡಿ ಅಂತ ಅಂದ ತಕ್ಷಣ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಮದ್ರೆ ನಮ್ಮಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಬಟ್ ಸರ್ಕಾರ ತನ್ನ ರಾಜಕೀಯ ತಂತ್ರಗಳನ್ನ ಇದರಲ್ಲಿ ನೋಡ್ಕೊಳ್ಬೇಕಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ತನಗೇನು ಹೊಡೆತ ಆಗುತ್ತೆ ಅನ್ನೋದು ಕೂಡ ಸರ್ಕಾರ ಗಮನಿಸಬೇಕು. ಸರ್ಕಾರವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಈಗ ತಮಿಳುನಾಡು ಅಂತ ಬಂದ್ರೆ ಒಂದ್ ಕಡೆ ನೋಡಿ, ಈಗ ತಮಿಳುನಾಡಲ್ಲಿ ದಳಪತಿ ವಿಜಯ್ ಏನು ಟಿವಿಕೆ ಪಕ್ಷ ಇದೆ, ಅದ್ರ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಕೂಡ ಮೈತ್ರಿ ಮಾಡ್ಕೊಂಡಿದೆ. ಹಾಗಾಗಿ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ ಗಮನಿಸಬೇಕು. ನಾವು ಹೇಳ್ತೀವಿ ನಮ್ಮ ಕರ್ನಾಟಕ ಕಾವೇರಿ ನಮ್ಮವಳು, ನಾವು ಕೊಡೋದಿಲ್ಲ, ಅಷ್ಟು ಈಸಿಯಾಗಿ ನಾವು ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಕೂಡ ಕುಡಿಯೋಕೆ ನೀರು ಸಾಕಾಗುತ್ತೆ ಇಲ್ವಾ, ಆ ರೀತಿಯಾದ ಸಿಚುವೇಶನ್ ಬರ್ಬೋದು ಅಂತ. ಬಟ್ ಸರ್ಕಾರ ಹಾಗೆ ನಿರ್ಧಾರ ಮಾಡಂಗಿಲ್ರಿ, ಸರ್ಕಾರದ ಯೋಚನೆಗಳೇ ಬೇರೆ ಇರುತ್ತೆ. ಈಗ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ ಕಬಿನಿ ಡ್ಯಾಮ್ ತುಂಬಿದ್ರೆ ನೀರು ಬಿಡುವಂತ ಸಾಧ್ಯತೆ ಇದೆ, ಮಳೆ ಆಗಬಹುದು ಅಂತ. ಬಟ್ ಏನಾಗುತ್ತೆ ನೋಡೋಣ.